ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಾರಣ ನನ್ನ ಬಿಟ್ಟು ಹೋಗೇ ಬಿಟ್ಲ ಸಾಹಿತ್ಯ ಅಥವಾ ಕಾರಣ ಸಾಹಿತ್ಯ ಇಬ್ಬರು ಕೂಡ ಮತ್ತೆ ಒಂದಾದ್ರ. ಅರುಂಧತಿಯ ಒಂದು ಆಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ಶುರು ಮಾಡಿಕೊಂಡೇ ಬಿಟ್ಲ ಸಾಹಿತ್ಯ. ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ಅರುಂಧತಿ ಸಾಹಿತ್ಯ ಮತ್ತು ಕರ್ಣನ ದೂರ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರವಾಗಿ ಬ್ಲ್ಯಾಕ್ ರೋಸ್ ರೀತಿಯಲ್ಲಿ ವೆಂಕಟೇಶ್ ಮತ್ತು ನಳಿನ್ ಅವ್ರಿಗೆ ದುಡ್ಡಿನ ಆಮಿಷ ಒಡ್ಡಿದ್ರು. ಜೊತೆಗೆ ಬ್ಲ್ಯಾಕ್ ರೋಸ್ ಹೇಳಿದ್ದಾರೆ ಅಂತ ಹೇಳಿ ರಿಷಿಕಾಯಿಂದ ಹೇಳಿಸೋದ್ರ ಮುಖಾಂತರ ತಮಗೆ ಏನು ಬೇಕೋ ಎಲ್ಲ ಕೆಲಸವನ್ನು ಕೂಡ ಅವರಿಬ್ಬರಿಂದ ಮಾಡಿಸ್ಕೊಂಡ್ರು. ಅದ್ರ ಪ್ರಕಾರವಾಗಿ ಕರ್ಣ ಸಾಹಿತ್ಯ ಇಬ್ಬರ ನಡುವೆ ಒಂದು ದೊಡ್ಡ ಬೆರಕನ್ನೇ ಕಂದಕವನ್ನು ಸೃಷ್ಟಿ ಮಾಡಿಬಿಟ್ರು. ಇದರಿಂದಾಗಿ ಸಾಹಿತ್ಯ ಮತ್ತು ಕರ್ಣ ಇಬ್ಬರ ನಡುವೆ ಒಂದು ತಪ್ಪು ತಿಳುವಳಿಕೆ ಆಗುತ್ತೆ. ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಕೂಡ ದೂರ ಆಗ್ತಾರೆ. ಆದರೆ ಇದರಿಂದಾಗಿ ನಿಜವಾಗ್ಲೂ ಅರುಂಧತಿ ತಾನು ಗೆದ್ದಿ ಅಂತ ಬೇಕೋದ್ರ ಜೊತೆಗೆ ಮೊದಲು ಕರ್ಣ ಮತ್ತು ಸಾಹಿತ್ಯನ ಪರ್ಮನೆಂಟಾಗಿ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಸಾಹಿತ್ಯ ಕಳಿಸ್ದಾಗೆ ಡಿವೋರ್ಸ್ ನೋಟಿಸನ್ನು ಕೂಡ ಕರ್ಣಂಗೆ ಕಳಿಸ್ತಾರೆ. ಆಲ್ರೆಡಿ ಕೂತರು ನಿಂತರು ಸಾಹಿತ್ಯ ಜಪನೆ ಮಾಡ್ತಿದ್ದಂತಹ ಕರ್ಣ, ಕುಡಿತಕ್ಕೆ ಶರಣಾಗಿದ್ದಂತಹ ಕರ್ಣ ಈಗ ಡಿವೋರ್ಸ್ ನೋಟಿಸ್ ನೋಡಿದೆ ಖಂಡಾಮಂಡಲ ಆಗಿಬಿಡ್ತಾರೆ. ಇಷ್ಟು ಸುಲಭಕ್ಕೆ ನಮ್ಮ ಸಂಬಂಧ ಕಟ್ಟಾಗ್ಬಿಡತ್ತಾ, ಈ ಸಾಹಿತ್ಯಗೆ ಎಷ್ಟು ಕೊಬ್ಬಿರಬೇಕು ಅಂತ ಅಂದ್ಕೊಂಡಿದ್ದೆ. ಸಾಹಿತ್ಯ ಜೊತೆ ಮಾತಾಡಬೇಕು ಅಂದ್ಕೊಂಡು ಕಾಲ್ ಮಾಡ್ತಾರೆ. ಬಟ್ ಸಾಹಿತ್ಯ ಫೋನನ್ನು ವೆಂಕಟೇಶ್ ಅವರು ತೊಗೊಂಡು ಕಾಲ್ ಕಟ್ ಮಾಡಿಬಿಡ್ತಾರೆ. ಇತ್ತ ಕಡೆ ಸಾಹಿತ್ಯಗೆ ಏನೊಂದು ಕೂಡ ಗೊತ್ತಾಗ್ತಾ ಇಲ್ಲ. ಜಸ್ಟ್ ತನ್ನ ಚಿಕ್ಕಪ್ಪಗೆ ಆ ಕಾರಣ ನೋವು ಮಾಡಿದ್ದಾರೆ ಅನ್ನೋದಷ್ಟು ಬಿಟ್ಟರೆ, ಚಿಕ್ಕಪ್ಪಂಗಿಂತ ಇನ್ನೇನು ಕೂಡ ಮುಖ್ಯ ಅಲ್ಲ ಅನ್ನೋದು ಬಿಟ್ಟರೆ ಇನ್ನೇನು ಕೂಡ ಗೊತ್ತಾಗ್ತಾ ಇಲ್ಲ. ಆತ ಕಡೆ ಕಾರಣ ಏನೆಲ್ಲ ಮಾಡಿದ್ದಾನೆ ಸಾಹಿತ್ಯಗೆ ಅನ್ನೋ ವಿಷಯ ಕೂಡ ಇಲ್ಲಿ ಸಾಹಿತ್ಯಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಹೀಗೆ ಬಿಟ್ಟರೆ ಕರ್ಣ ಮತ್ತು ಸಾಹಿತ್ಯ ದೂರವಾಗಿಬಿಡ್ತಾರೆ ಅನ್ನೋ ಯೋಚನೆ ಮಾಡಿದಂಥ ಅನುರಾಧ ಅವರು ಇಲ್ಲಿ ಭರತ್ ಮತ್ತು ಸಿಂಚು ಜೊತೆ ಸೇರಿಕೊಂಡು ಸ್ವರೂಪ್ ಸಹಾಯ ತಗೊಂಡು ಇಲ್ಲಿ ಸಾಹಿತ್ಯ ಮುಂದೆ ಒಂದಷ್ಟು ಸತ್ಯಗಳನ್ನ ರಿವೀಲ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಅದಕ್ಕೆ ಸಾಹಿತ್ಯ ಫ್ರೆಂಡ್ ಕೂಡ ಸಾಥ್ ಕೊಡ್ತಾಳೆ. ಇದರ ನಡುವೆ ಸಾಹಿತ್ಯ ಬದುಕಿನಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಕಹಿ ಘಟನೆಯನ್ನು ಮರುಸೃಷ್ಟಿ ಮಾಡ್ತಾರೆ. ಅವಳ ಫ್ರೆಂಡಿನ ವಿಷಯದಲ್ಲಿ ಅವಳ ತಂದೆ ಕೂಡ ಜೂಜಾಟಕ್ಕೆ ಅಡವಿಟ್ಟು ಆಕೆಯ ಬದುಕನ್ನು ನಿಜವಾಗ್ಲೂ ನಾಶ ಮಾಡೋಕೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಸಾಹಿತ್ಯಗೆ ಗೊತ್ತಾಗುವ ಹಾಗೆ ಮಾಡಿ ಸಾಹಿತ್ಯನೇ ಬಂದು ರಬ್ಬಲಾಗಿ ಅದನ್ನು ತಡೆದು ನಿಲ್ಲಿಸೋ ರೀತಿ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾರೆ. ತದನಂತರ ಇಲ್ಲಿ ಸಾಹಿತ್ಯ ಮನೆಗೆ ಬರ್ತದಾಗೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ತನ್ನ ಫ್ರೆಂಡ್ ಬದುಕಲ್ಲಿ ನಡೆದಿರೋ ತಕ್ಕಂಥ ಘಟನೆಯನ್ನು ಚಿಕ್ಕಮ್ಮನ ಹತ್ರ ಹೇಳ್ತಾಳೆ. ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಕೊನೆಯದಾಗಿ ವಾರ್ನ್ ಮಾಡಿ ಬಂದಿದ್ದೀನಿ ಅಂದಾಗ ಇಲ್ಲಿ ಚಿಕ್ಕಪ್ಪ ನಿಜವಾಗ್ಲೂ ಇದನ್ನು ನಾವು ಮಾಡಿದ್ದು ಅಂತ ಗೊತ್ತಾದರೆ ಈಕೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಬೆಚ್ಚಿ ಬೀಳ್ತಾರೆ. ಇದರ ನಡುವೆ ಸ್ವರೂಪ್ಗೆ ಅನುರಾಧ ಅವರು ಅವ್ರಿಗೆ ಸಿಕ್ಕಿರ್ತಕ್ಕಂಥ ದುಡ್ಡನ್ನು ನೀನು ಹುಡುಕಿಡು ಅಂತ ಹೇಳಿರ್ತಾರೆ. ಅದೇ ಕಾರಣಕ್ಕೆ ಸ್ವರೂಪ್ ದುಡ್ಡನ್ನು ಹುಡುಕಿಟ್ಟಿದೆ, ಅದನ್ನು ಸುಟ್ಟು ಹಾಕ್ಬಿಡ್ತಾನೆ. ಇದನ್ನು ನೋಡಿದಂಥ ನಳಿನ್ ಅವರು ಅಯ್ಯೋ ಕಷ್ಟಪಟ್ಟು ದುಡ್ಡು ಸಿಕ್ಕಿತ್ತು, ಆ ದುಡ್ಡನ್ನು ಕೂಡ ಸುಟ್ಟು ಹಾಕ್ಬಿಟ್ನಲ್ಲ, ಏನು ಮಾಡೋದು ಈಗ, ಎಷ್ಟೆಲ್ಲ ಕಷ್ಟಪಟ್ಟು ಆ ರಿಷಿ ಜೊತೆ ಮದುವೆ ಮಾಡೋಕ್ಕೆ ಹೋಗಿದ್ರಿ ನೀವು, ಅದು ನಿಂತು ಹೋಯ್ತು. ಈಗ ಹೇಗೋ ಇವಳನ್ನ ಮತ್ತು ಕರ್ಣನ ದೂರ ಮಾಡಿದರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಆ ದುಡ್ಡು ಕೂಡ ಕೊಟ್ಟಿದ್ರು, ಅದನ್ನು ಕೂಡ ಇವನು ಸುಟ್ಟು ಹಾಕ್ಬಿಟ್ನಲ್ಲ. ಜೊತೆಗೆ ನೀವು ಅಡವಿಟ್ಟು ಕೂಡ ಸಾಹಿತ್ಯನ ಸೋತಿದ್ರಿ, ಏನಿದೆಲ್ಲ ಯಾವುದು ಕೂಡ ಕೈಗೆ ಬರಲಿಲ್ವಲ್ಲ ಅಂತ ಹೇಳಿ ನಳಿನ್ ಅವರು ಹೇಳ್ತಾ ಇರಬೇಕಿದ್ರೇ ಸಾಹಿತ್ಯ ಎಲ್ಲವನ್ನ ಕೂಡ ಬಂದು ಕೇಳಿಸ್ಕೊಂಡೇ ಬಿಡ್ತಾರೆ. ಈ ಕಡೆ ಚಿಕ್ಕಪ್ಪ ಸುಮ್ಮನಿರು, ನಳಿನ ಸಾಹಿತ್ಯ ಕೇಳಿಸ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಅಷ್ಟರಲ್ಲಿ ಸ್ವರೂಪ ಅಕ್ಕ ಆಲ್ರೆಡಿ ಕೇಳಿಸ್ಕೊಂಡು ಆಯಿತು ಅಪ್ಪ, ನಿಮ್ಮ ಆಟ ಇನ್ನೇನೂ ಕೂಡ ನಡೆಯು ಅಕ್ಕ ಎಲ್ಲ ಕೇಳಿಸ್ಕೊಂಡ್ಲು ಅಂತ ಹೇಳ್ತಿದ್ದಾಗ ಈ ಕಡೆ ಚಿಕ್ಕಪ್ಪ ಸಾಹಿತ್ಯನ ನೋಡಿದ್ದೆ ಶಾಕ್ ಆಗಿಬಿಡ್ತಾರೆ. ಬಿಕಾಸ್ ಸಾಹಿತ್ಯ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿರ್ತಾಳೆ. ಏನು ಹೇಳಿದ್ರಿ ನೀವು, ಇದೆಲ್ಲ ನಿಜನಾ ಅಂತ ಸಾಹಿತ್ಯ ಕೇಳ್ತಿದ್ರೆ ಅನುರಾಧ ಟೀಚಿಂಗ್ ಬಂದಿದೆ. ಹೌದು ಸಾಹಿತ್ಯ ಅವ್ರು ಹೇಳಿದ್ದೆಲ್ಲ ನಿಜ ಅಂತಾರೆ. ಈ ಕಡೆ ಏನ್ರಿ ಮಾತಾಡ್ತಿದ್ರ ನೀವು ಅಂತ ವೆಂಕಟೇಶ್ ಅವರು ಹೇಳ್ತಿದ್ದಾಗೆ ಸುಮ್ಮನಿರ್ರಿ, ನಿಮ್ಮ ಮುಖವಾಡ ಎಲ್ಲ ಕಳಿಸ್ಬೀಳುವ ಸಮಯ ಬಂದಾಯಿತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಾಹಿತ್ಯ ಫ್ರೆಂಡ್ ಕೂಡ ಬರ್ತಾಳೆ. ಸಾಹಿತ್ಯ ಫ್ರೆಂಡ್ ಕೂಡ ಬಂದಿದ್ದೆ. ಇತ್ತ ಕಡೆ ನಿನ್ನ ನಮ್ಮನೆಗೆ ಬಂದಿದ್ದೆ ಅಲ್ವಾ ಸಾಹಿತ್ಯ, ನನ್ನಪ್ಪ ಜೂಜಲ್ಲಿ ಅಡವಿಟ್ಟು ಸೋತು ನನ್ನ ಮದುವೆ ಮಾಡ್ತಿದ್ದಾರೆ ಅಂತ, ಅದು ನನ್ನ ಬದುಕಲ್ಲಿ ನಡೆದ ಘಟನೆ ಅಲ್ಲ, ನಿನ್ನ ಬದುಕಲ್ಲಿ ನಡೆದಿರೋ ಘಟನೆ. ಇದನ್ನೆಲ್ಲ ನಿನ್ಗೆ ಅರ್ಥ ಮಾಡಿಸ್ಬೇಕು ಅಂತಲೇ ನಾವೇ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ಮಾಡಿದ್ವು ಅಂತ ಹೇಳ್ತಾರೆ. ಈ ಕಡೆ ಸ್ವರೂಪ್ ಕೂಡ ಹೌದು ಅಕ್ಕ, ಅವತ್ತು ಅಪ್ಪ ಅಡವಿಟ್ಟು ನಿನ್ನ ಸೋತಾಗ ನಾನು ಕರ್ಣನ ಮದುವೆ ನಡೀತಿರೋ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಅರಿಶಿನ ಶಾಸ್ತ್ರ ನಡೀತಿತ್ತು. ಆ ಟೈಮಲ್ಲಿ ಕರ್ಣಂಗೆ ಹೇಳಿದಾಗ ಕರ್ಣ ಬಂದು ಅಪ್ಪನ ಹೊಡೆಯೋದಕ್ಕೆ ನೋಡ್ದ. ಆಗ ನೀನೇ ಕಪ್ಪಾಳಿಗೆ ಬಾರಿಸಿ ಕಳಿಸ್ದೆ. ಹಾಗೆ ಬಂದು ಮಾತ್ರಕ್ಕೆ ಕರ್ಣ ಸುಮ್ಮನಿಲ್ಲ, ನಿನ್ನ ಬದುಕನ್ನು ತುಂಬ ಜೋಪಾನ ಮಾಡ್ದ. ಮದುವೆ ದಿನ ಬಂದು ಅದಕ್ಕೆ ಅವನು ಮದುವೆ ತಡೆದು ಮದುವೆ ಆಗಿತ್ತು. ಅವತ್ತು ನಿನ್ಗೆ ಹಾಕಿದ ತಾಳಿ ಬೇರೆ ಯಾವುದೂ ಅಲ್ಲ, ಅಪ್ಪ ನಿನ್ಗೋಸ್ಕರ ಮಾಡಿ ದೊಡ್ಡಪ್ಪ ಮಾಡಿಸಿದಂಥ ತಾಳಿನೇ. ನಿಜವಾಗ್ಲೂ ಕರ್ಣ ಇದು ಯಾವುದೇ ವಿಷಯನೂ ನಿನಗೆ ಗೊತ್ತಾಗಬಾರ್ದು ಅಂತಲೇ ಪ್ರಯತ್ನ ಪಟ್ಟ, ಯಾಕಂದರೆ ನಿನ್ನ ಮನಸ್ಸಿಗೆ ಘಾಸಿ ಆಗ್ಬೋದು ಅಂತ. ಪ್ರತಿ ಹೆಜ್ಜೆಲೂ ಕೂಡ ಅಣ್ಣ
ಕರ್ಣ ನಿಜವಾಗ್ಲೂ ನಿನ್ನನ್ನು ಕಾವಲು ಕಾಯ್ತಾನೆ ಬಂದಿದ್ದಾನೆ ಅಂತ ಹೇಳ್ತಿದ್ದಾಗೆ ನಿಜವಾಗ್ಲೂ ಸಾಹಿತ್ಯ ಕುಸಿದು ಹೋಗ್ಬಿಡ್ತಾಳೆ. ತನ್ನ ಚಿಕ್ಕಪ್ಪನ ಹತ್ರ ಬಂದು ಇದು ಸುಳ್ಳು ಅಂತ ಹೇಳಿ ಚಿಕ್ಕು ಅಂದಾಗ ಚಿಕ್ಕಪ್ಪ ತಲೆ ತಗ್ಸಿ ನಿಲ್ಬೇಕಾಗತ್ತೆ. ಇದರಿಂದಾಗಿ ನಿಜವಾಗ್ಲೂ ರೊಚ್ಚಿಗೆ ಹೇಳ್ತಾಳೆ ಸಾಹಿತ್ಯ. ಕರ್ಣ ನನಗೆ ಏನೆಲ್ಲ ಮಾಡ್ದ, ಆದರೆ ನಾನು ಅವನಿಗೆ ಎಷ್ಟು ಮನ್ಸಿಗೆ ಹರ್ಟ್ ಮಾಡಿಬಿಟ್ಟೆ. ನಿಜವಾಗ್ಲೂ ಇಲ್ಲ, ನಾನು ಕರ್ಣನ ಹತ್ರ ಹೋಗಬೇಕು, ಕ್ಷಮೆ ಕೇಳಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೋತಾರೆ. ಒಂದು ಪಕ್ಷ ಕರ್ಣ ನನ್ನನ್ನು ಧಿಕ್ಕರಿಸಿದ್ರು ಕೂಡ ನಾನು ಅಲ್ಲೇ ಇದ್ದು ಕರ್ಣನ ಮನಸ್ಸನ್ನು ಗೆಲ್ತೀನಿ ಹೊರತು ಮಗದೊಮ್ಮೆ ಅಲ್ಲಿಂದ ಬರುವುದಿಲ್ಲ. ನನ್ನ ಮತ್ತು ಕರ್ಣನ ಬೇರೆ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಬಿಕಾಸ್ ಸಿಂಚು ಇದನ್ನೆಲ್ಲ ಮಾಡಿಸಿದ್ರು ಹಿಂದೆ ಬ್ಲ್ಯಾಕ್ ರೋಸ್ ಕೂಡ ಇದ್ದಾರೆ ಅನ್ನೋ ವಿಷಯನ ಸಾಹಿತ್ಯಗೆ ಹೇಳ್ತಾರೆ. ಹಾಗಾಗಿ ಯಾವ ಬ್ಲ್ಯಾಕ್ ರೋಸು ನನ್ನ ಕರ್ಣನ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಚಾಲೆಂಜ್ ಹಾಕ್ತಾಳೆ. ಅದರ ನಡುವೆ ಕಡೆ ಕುಡಿತದ ಅಮಲಲ್ಲಿರ್ತಕ್ಕಂಥ ಕರ್ಣ ಆ ಒಂದು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡುವ ಹಾಗೆ ಅರುಂಧತಿ ಮತ್ತು ಪ್ರಸನ್ನ ತುಂಬಾ ನಾಜೂಕ್ತನದಲ್ಲಿ ಮಾಡ್ತಾರೆ. ಫೈನಲಿ ಕರ್ಣ ಆ ಒಂದು ಪೇಪರ್ಗೆ ಸಹಿ ಹಾಕಿ ಬಿಡ್ತಾನೆ. ಅದು ವನಜಾ ಕೈಗೆ ಸಿಗತ್ತೆ. ಫೈನಲಿ ವನಜಾ ಕೂಡ ಬಂದಿದ್ದೆ ಈ ಕಡೆ ನೋಡಿದ್ರೆ ಅದಕ್ಕೆ ಕಾರಣ ಸಾಹಿತ್ಯ ಒಂದು ಸಾಕಾಗಿ ಹೋಗಿದ್ದಾನೆ ಅವಳಿಂದ. ಹಾಗಾಗಿ ಅವಳ ಸವಾಸನೆ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಅವಳನ್ನ ಮದುವೆ ಆಗಿ ನಾನು ತಪ್ಪು ಮಾಡಿದೆ ಅಂತ ಅನಿಸಿದೆ. ಅದೇ ಕಾರಣಕ್ಕೆ ಅವನು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದ್ದಾನೆ. ಅಂದಾಗ ಇಲ್ಲಿ ಏನು ಮಾತಾಡ್ತಿದ್ಯಾ ವನಜ, ನೀನು ಒಂದು ಪ್ರೀತಿಸಿ ಮದುವೆ ಆಗಿದ್ದು, ಈ ರೀತಿ ಡಿವೋರ್ಸ್ ಎಲ್ಲ ಆದರೆ ಹೇಗೆ ಅಂತ ಅರುಂಧತಿ ಮೆಲೋ ಡ್ರಾಮಾನೇ ಮಾಡ್ತಿದ್ದಾರೆ. ಅಯ್ಯೋ ಅದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ, ನೀವು ಸುಮ್ಮನಿರಿ. ಕಾರಣ ಡಿಸೈಡ್ ಮಾಡಿರೋದು ಕರೆಕ್ಟಾಗೇ ಇದೆ. ಅವ್ನು ಯಾವುದೇ ಡಿಸಿಷನನ್ನು ಸುಮ್ಮನೆ ತೊಗೊಳ್ಳೋದಿಲ್ಲ. ಅವ್ನು ಏನೇ ಡಿಸಿಷನ್ ತೊಗೊಂಡು ತುಂಬ ಯೋಚನೆ ಮಾಡಿ ತೊಗೊಂಡಿರ್ತಾನೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸಾಹಿತ್ಯ ಕರ್ಣನ ಮನೆಗೆ ಬಂದಿದ್ದೆ. ಕರ್ಣ ಅಂತ ಕೂತ್ಕೊಂಡು ಅರುಂಧತಿ ವನಜ ಮಾತಾಡ್ತಿರೋ ರೂಮ್ಗೆ ಬರ್ತಾರೆ. ಸಾಹಿತ್ಯ ಬರ್ತಿದ್ದಾಗೆ ಸಾಹಿತ್ಯ ಬಂದ್ಯಮ್ಮ ನೀನು ಅಂತ ಹೇಳ್ತಿದ್ರೆ ನನ್ನಿಂದ ತಪ್ಪಾಗೋಯ್ತತೆ. ಕರ್ಣ ಇಲ್ಲಿ ನಾನು ಕರ್ಣನ ಜೊತೆ ಮಾತಾಡಬೇಕು, ನಿಜವಾಗ್ಲೂ ನನ್ನಿಂದ ತಪ್ಪಾಗಿದೆ, ನಾನು ಕರ್ಣನ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ದೆ. ಕರ್ಣನ ಹುಡ್ಕೊಂಡು ರೂಮಿಗೆ ಬರ್ತಾಳೆ. ಕರ್ಣ ಅಲ್ಲೂ ಕೂಡ ಇಲ್ಲ. ತದನಂತರ ಮತ್ತೆ ವಕ್ರಿಸ್ಕೊಂಡು ಬಂದಿದ್ದಾಳೆ. ಮೆಗಾ ಡ್ರಾಮಾನೇ ಮಾಡ್ತಿದ್ದಾಳೆ. ಇವಳ ಡ್ರಾಮಾಗೆ ಫುಲ್ ಸ್ಟಾಪ್ ಇಡಲೇಬೇಕು ಅಂದ್ಕೊಂಡಿದ್ದೆ. ವನಜ ಕೆಳಗಡೆ ಬರ್ತಿದ್ದಾರೆ. ಈ ಕಡೆ ಅರುಂಧತಿ ಫುಲ್ ಖುಷಿಯಾಗಿದ್ದಾರೆ. ಈ ಕಡೆ ಮತ್ತೊಂದು ವಿಷಯ ಘಟನೆನೇ ನಡೆಯುತ್ತೆ ಅನ್ನೋದು ಅವರ ಒಪಿನಿಯನ್ ಆಗಿದೆ. ಫೈನಲಿ ಸಾಹಿತ್ಯ ಕರ್ಣ ಅಂತ ಕೂಗಿ ಫೋನ್ ಮಾಡೋಕ್ಕೆ ಮುಂದಾಗ್ತಿದ್ರೆ, ಯಾವ ಕಾಲ್ ಮಾಡ್ತಾ ಇದೆಯಾ, ಕರ್ಣ ಆಲ್ರೆಡಿ ನಿಮಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಕೊಟ್ಟು ಹೋಗಿದ್ದಾನೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿನಗೆ ಮನೇಲಿ ಜಾಗ ಇಲ್ಲ ಅಂತಾರೆ. ಬಟ್ ಇಲ್ಲಿ ಸಾಹಿತ್ಯ ಮಾತ್ರ ಇಲ್ಲ, ನಾನು ಈ ಮನೇಲೇ ಇರ್ತೀನಿ ಅಂತ ಹೇಳಿ ಪಟ್ಟಿಡ್ಕೊಂಡು ಕೂತಿದ್ದಾಳೆ. ಇಲ್ಲಿ ಕರ್ಣ ಕುಡಿತಕ್ಕೆ ಶರಣಾಗಿರೋದನ್ನು ನೋಡಿ ಸಾಹಿತ್ಯ ಕುಸ್ತು ಹೋಗ್ತಾಳೆ. ಕರ್ಣ ರಾತ್ರಿ ಹೊತ್ತು ಕುಡಿತಾ ಇರಬೇಕಿದ್ರು ಕೂಡ ಸಾಹಿತ್ಯ ಬಂದು ಕ್ಷಮೆ ಕೇಳೋಕೆ ಬಂದರೆ ಇಲ್ಲಿಗೆ ಯಾಕೆ ಬಂದ್ರಿ ಹಾಗೆ ಹೀಗೆ ಅಂತ ನಿಜವಾಗ್ಲೂ ಸಾಹಿತ್ಯ ಮನಸ್ಸಿಗೆ ಹಾಸಿ ಮಾಡ್ತಿದ್ದಾರೆ. ಕರ್ಣ ಹಾಗೆ ಮತ್ತಲ್ಲಿ ಮಲ್ಕೂತಿದ್ದಾಗೆ ಸಾಹಿತ್ಯ ಮಂಡಿ ಹೊರೆ ಕೂತು ನನ್ನಿಂದ ತಪ್ಪಾಗಿದೆ ಕರ್ಣ, ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ನೆಂದೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿ ತುಂಬಾ ಗೋಳಾಡ್ತಿದ್ದಾಳೆ. ಫೈನಲಿ ಕರ್ಣ ಸಾಹಿತ್ಯ ನಡುವೆ ನಿಜವಾಗ್ಲೂ ದೊಡ್ಡ ಬಿರುಕೆ ಸೃಷ್ಟಿಯಾಗಿದೆ. ಅದನ್ನು ಹೇಗೆ ಸರಿಪಡಿಸ್ಕೋತಾಳೆ? ಇದರ ನಡುವೆ ಅನುರಾಧ ಅರುಂಧತಿಯ ಮುಖವಾಡವನ್ನು ಕಳ್ಚಿಡ್ತಾರೆ. ಅರುಂಧತಿಯ ಮುಖವಾಡ ಕಳ್ಚಿಡ್ತಿದ್ದಾಗೆ ಈ ಕಡೆ ಸಾಹಿತ್ಯ ರಬಲ್ ಆಗಿದ್ದೆ. ಅರುಂಧತಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ಶುರು ಮಾಡ್ಕೋತಾಳ. ತನ್ನ ಹೊಸ ಸಾಹಿತ್ಯ ಮುಖವನ್ನು ತೋರಿಸ್ತಾಳೆ. ಇನ್ನೊಂದು ಮುಖವನ್ನು ಅರುಂಧತಿಗೆ. ಏನಾಗುತ್ತೆ ಮುಂದಿನ ವಿಷಯದಲ್ಲಿ ನೋಡಿ.